ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ, ಫಲಮಾಗು ತುತ್ತೂರಿ ದನಿ ಇಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ, ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ. ಈ ಮಂಕುತಿಮ್ಮನ ಕಗ್ಗನ ಯಾಕೆ ಹೇಳಿದೆ ಅಂದರೆ, ನಾನು ಹೈಸ್ಕೂಲಲ್ಲಿ ಓದ್ತಿರ್ಬೇಕಾದ್ರೆ ಡಿಬೇಟಲ್ಲಿ ಫಸ್ಟ್ ಪ್ರೈಸ್ ಬಂದ್ಬಿಡ್ತು. ನನಗೆ ಫಸ್ಟ್ ಪ್ರೈಸ್ ಬಂದಿದ್ದು ಮನೆಗೆ ಯಾರೇ ಬರಲಿ ಯಾರೇ ಸಿಕ್ಕಲಿ ಅವರೆಲ್ಲರ ಹತ್ರನೂ ನನಗೆ ಡಿಬೇಟಲ್ಲಿ ಫಸ್ಟ್ ಪ್ರೈಸ್ ಬಂದ್ಬಿಡ್ತು ನನಗೆ ಫಸ್ಟ್ ಪ್ರೈಸು ಅಂತ ಜಂಬ ಕೊಚ್ಕೊತಾ ಇದ್ದೆ. ನಮ್ಮ ತಂದೆ ನನ್ನನ್ನು ಪಕ್ಕದಲ್ಲಿ ಕೂಡಿಸ್ಕೊಂಡು, ನೋಡು ಮಗನೇ, ಏನೇನೋ ಸಾಧನೆ ಮಾಡಿರುವಂಥವ್ರು ಈ ಪ್ರಪಂಚದಲ್ಲಿದ್ದಾರೆ, ಅವ್ರು ಯಾರು ಏನೂ ಮಾತಾಡಲ್ಲ, ನೀನು ಆಫ್ಟರ್ ಆಲ್ ಒಂದು ಡಿಬೇಟಲ್ಲಿ ಫಸ್ಟ್ ಪ್ರೈಸ್ ಬಂದಿದ್ದಕ್ಕೆ ಇಷ್ಟೊಂದು ಜಂಬ ಪಡ್ತೀಯಲ್ಲ, ಜಂಬ ಪಡೋದು ಒಳ್ಳೆಯದಲ್ಲ ಕಣೋ ಅಂತ ನನಗೆ ಹೇಳಿದ್ರು. ಆಗ ಈ ಕಗ್ಗನ ಅವರು ಕೋಟ್ ಮಾಡಿದ್ರು. ಆವಾಗಿಂದ ಈ ಕಗ್ಗ ನನ್ನ ತಲೆಯಲ್ಲಿ ಉಳ್ಕೊಂಬಿಟ್ಟಿದೆ. ನನಗೆ ಯಾವತ್ತೂ ಏನಾದರೂ ಒಂದು ಕೆಲಸ ಮಾಡಿದ್ರೆ ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ. ಅದ್ರ ಬಗ್ಗೆ ಯಾರು ಕೇಳಿದ್ರೆ ಉತ್ತರ ಕೊಡ್ತೀನಿ, ನಾನೇ ಹೇಳ್ಕೊಳ್ಳೋಕ್ಕೆ ಹೋಗೋದಿಲ್ಲ. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಪ್ಪ ಅಂತ ನೀವು ಯೋಚನೆ ಮಾಡ್ತಾಯಿರ್ಬೋದು. ನೋಡಿ, ನಮ್ಮ ಆತ್ಮೀಯ ಗೆಳೆಯರಾದಂಥ ಶ್ರೀನಾಥ್ ವಶಿಷ್ಠ ಅವರು ಕಲಾವೇದಿಕೆ ಯೂಟ್ಯೂಬ್ ಚಾನಲ್ ಅಂತ ಶುರು ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನಲಲ್ಲಿ ಕಗ್ಗಮಂಥನ ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಏನಪ್ಪ ಇದು ಕಗ್ಗಮಂಥನ ಅಂದರೆ, ಒಂದು ಕಗ್ಗವನ್ನು ಹೇಳಿ ಅದರ ವಿಶ್ಲೇಷಣೆಯನ್ನು ಕೊಟ್ಟು ಅದರ ಅರ್ಥವನ್ನು ತಿಳಿಸಿ ಅದು ನಮಗೆ ಮನದಟ್ಟಾಗೋ ಹಾಗೆ ಅದನ್ನು ವಿಜುವಲೈಸ್ ಮಾಡ್ತಾರೆ. ನಾವು ಕಗ್ಗವನ್ನು ಕೇಳಿದ್ದೀವಿ, ಅದರ ತಾತ್ಪರ್ಯವನ್ನು ಅರ್ಥ ಮಾಡ್ಕೊಂಡಿದ್ದೀವಿ, ಅದರ ಬಗ್ಗೆ ವಿಶ್ಲೇಷಣೆಯನ್ನು ಕೇಳಿದ್ವಿ, ಪುಟಗಟ್ಟಲೆ ಒಂದು ಕಗ್ಗದ ಬಗ್ಗೆ ಭಾಷಣ ಮಾಡಿರೋದನ್ನು ಕೇಳಿದ್ವಿ. ಆದರೆ ಒಂದು ಕಗ್ಗವನ್ನು ವಿಜುವಲೈಸ್ ಮಾಡಿರೋದನ್ನು ನಾವು ಇದುವರೆಗೆ ತನಕ ನೋಡಿಲ್ಲ. ನನಗೆ ತುಂಬ ಕುತೂಹಲ ಇದೆ. ಈ ಶ್ರೀನಾಥ್ ವಶಿಷ್ಠ ಅವರ ಕಲಾವೇದಿಕೆ ಯೂಟ್ಯೂಬ್ ಚಾನಲಲ್ಲಿ ಕಗ್ಗಮಂಥನದಲ್ಲಿ ಕಗ್ಗಗಳನ್ನು ಯಾವ ರೀತಿ ಅದನ್ನು ದೃಶ್ಯ ರೂಪಕವಾಗಿ ತೋರಿಸ್ತಾರೆ ನಮಗೆ ಅನ್ನೋದು ತುಂಬ ಕುತೂಹಲ ಇದೆ. ನಿಮಗೂ ಇವಾಗ ಆ ಕುತೂಹಲ ಹುಟ್ಟಿರಬೇಕಲ್ವಾ? ಸೊ ನೀವೇನು ಮಾಡಬೇಕು ಅಂದರೆ, ಈ ಕಲಾವೇದಿಕೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಬೆಲ್ ಐಕಾನ್ನ ಒತ್ತಬೇಕು. ಯಾಕೆ ಅಂದರೆ ಇವರು ಅಪ್ಲೋಡ್ ಮಾಡೋ ವಿಡಿಯೋಗಳ ಹೊಸ ನೋಟಿಫಿಕೇಷನ್ಸ್ ಎಲ್ಲ ನಿಮಗೆ ಬರ್ತಾ ಇರುತ್ತೆ. ಮತ್ತು ನೀವು ಮಾತ್ರ ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಲದು, ನಿಮ್ಮ ಸ್ನೇಹಿತರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಬೇಕು. ಶ್ರೀನಾಥ್ ವಶಿಷ್ಠ ಅವ್ರಿಗೆ ನೀವು ಸಪೋರ್ಟ್ ಮಾಡಬೇಕು. ನೋಡಿ, ಶ್ರೀನಾಥ್ ವಶಿಷ್ಠ ಅವರು ಅದ್ಭುತವಾದಂಥ ಕಲಾವಿದರು, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಇಷ್ಟು ವರ್ಷಗಳ ಕಾಲ ನಿಮಗೆ ಮನೋರಂಜನೆ ಕೊಟ್ಟಿದ್ದಾರೆ, ನಿಮ್ಮ ಮನ ಮುಟ್ಟಿದ್ದಾರೆ, ನಿಮ್ಮ ಮನೆಯ ಬಾಗಿಲಿಗೆ ಇವಾಗ ಬರ್ತಾ ಇದ್ದಾರೆ ಕಲಾವೇದಿಕೆ ಯೂಟ್ಯೂಬ್ ಚಾನಲಲ್ಲಿ. ಸೊ ದಯವಿಟ್ಟು ಅವರನ್ನು ತುಂಬ ಹೃದಯದಿಂದ ಸ್ವಾಗತಿಸಿ ಆ ಕಲಾವೇದಿಕೆ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ಕಗ್ಗವನ್ನು ಅರ್ಥ ಮಾಡ್ಕೊಳ್ಳೋದಲ್ದಿರ ಅದರ ದೃಶ್ಯ ರೂಪಕವನ್ನು ನೋಡಿ ಆನಂದಿಸಿ. DVG ಅವ್ರಿಗೂ ಒಂದು ನಮಸ್ಕಾರ ಹೇಳಿ, ಆಗ್ಬೋದಲ್ವಾ?